ಗದಗ್ನಲ್ಲಿ ಯಶ್ ಕಟೌಟ್ ಕಟ್ಟುವಾಗ ವಿದ್ಯುತ್ ಸ್ಪರ್ಶಿಸಿ ಮೂವರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ನೋವಿನಲ್ಲೇ ನಡೆಸಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಆರ್ತನಾದ ಕೂಡ ಮುಗಿಲು ಮುಟ್ಟಿದ್ದು ಕಂಡು ಬರ್ತಾ ಇದೆ. ಎಷ್ಟೇ ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನ ಎಷ್ಟೇ ಜನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ನಮ್ಮ ಬದುಕಿನ ನಂದಾದೀಪ ಆರಿ ಹೋಯ್ತು, ಇನ್ನು ನಾವು ಯಾವ ಕಾರಣಕ್ಕೆ ಸಮಾಧಾನ ಮಾಡ್ಕೊಳ್ಬೇಕು ಅನ್ನುವಂತಹ ನೋವು ಆ ಮೂರೂ ಜನರನ್ನ ಕಳ್ಕೊಂಡಂತಹ ಕುಟುಂಬಸ್ಥರಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಗೆ ಒಂದಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಈಗ ಗದಗಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಯಾರ್ಯಾರು ಬರ್ತಾರೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನೊಂದು ಕಡೆ ಗಾಯಾಳುಗಳು ಕೇಳ್ತಾ ಇರೋದು ಒಂದೇ, ಈಗಲಾದ್ರೂ ಯಶ್ ಬರಬೇಕು, ನಮ್ಮ ನೋವು ಏನು ಅನ್ನೋದನ್ನ ಕೇಳಬೇಕು, ನಮ್ಮ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇಡೀ ಗ್ರಾಮದ ಜನ ವಿಧಿಯನ್ನ ಶಪಿಸ್ತಾ ಇದ್ದಾರೆ. ತುಂಬಾ ಚುರುಕಾಗಿದ್ದಂತಹ ಯುವಕರು ಪ್ರತಿಯೊಂದು ಹಬ್ಬ ಸಮಾರಂಭಗಳಲ್ಲೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಂತಹ ಯುವಕರು ಒಂದೇ ಒಂದು ಕ್ಷಣದ ಅಚಾತುರ್ಯದಿಂದ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನಮಗೂ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಚಿತೆ ಉರಿತಾ ಇರುವಂತಹ ಚಿತೆಯನ್ನ ನೋಡಿ ನೋಡಿ ರೋಧಿಸ್ತಾ ಇದ್ದಾರೆ. ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಬಿಟ್ಟು ಹೋದೆ, ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನಮ್ಮ ತುತ್ತಿನ ಚೀಲ ತುಂಬಿಸ್ತಾ ಇದ್ದಿದ್ದು ನೀವು ದುಡಿತಾ ಇದ್ದಿದ್ರಿಂದ ನಮ್ಮ ಮನೆಯಲ್ಲಿ ಒಲೆ ಉರಿತಾ ಇತ್ತು, ಇವಾಗ ಯಾರು ನಮಗೆ ದಿಕ್ಕು ಅಂತ ಪೋಷಕರು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೂ ಯಾರು? ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ, ಮಾಹಿತಿ ಏನೇನು ಕೊಡ್ತೀರಿ? ಮಮತಾ, ಈಗ ಸ್ಥಳದಲ್ಲಿ ಒಂದು ರೀತಿ ದುಃಖಕರ ಒಂದು ಸಂಗತಿ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನ ಸೇರಿರುವಂಥವ್ರು ಎಲ್ಲರೂ ಕೂಡ ಒಂದು ದುಃಖದಲ್ಲಿ ಮುಳುಗಿರುವಂಥದ್ದು. ಯಾಕೆಂದರೆ 3 ಜನ ಯುವಕರು ಏನಿದ್ರೆ, ಯುವಕರು ಬಾಳಿ ಬದುಕಬೇಕಾದಂಥ ಯುವಕರು, ಜೊತೆಗೆ ಆ ಕುಟುಂಬವನ್ನು ನಿಭಾಯಿಸುವಂತಹ ಯುವಕರು ಇವತ್ತು ಅವರ ಕಣ್ಮರೆ ಆಗಿರೋದು ಕುಟುಂಬಕ್ಕೆ ಒಂದು ರೀತಿ ಸಹಿಸ್ಕೊಳ್ಳೋದಂಥ ಘಟನೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಯುವಕರು ಇವತ್ತು ಮೃತಪಟ್ಟಿದ್ದು ಕುಟುಂಬಕ್ಕೆ ಒಂದು ರೀತಿ ಆಘಾತವಾಗಿದೆ. ಯಾಕಂದರೆ ಈ 3 ಜನ ಯುವಕರು ಕುಟುಂಬವನ್ನು ನಿಭಾಯಿಸ್ತಾ ಇದ್ರು ಕೂಲಿನಲ್ಲಿ ಕೆಲಸ ಮಾಡಿ. ಹಾಗಾಗಿ ಈಗ ಕುಟುಂಬಸ್ಥರು ಈಗ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಿಮ್ಮ ಹುಡುಗ ಏನು ಕೆಲಸ ಮಾಡ್ಕೊಂಡಿದ್ದ, ಇವತ್ತು ಅವರು ಯಶ್ ಅಭಿಮಾನಿಯಾಗಿ ಬರ್ತ್ಡೇ ಆಚರಿಸ್ಕೊಳ್ಳೋಕೆ ಹೋಗಿ ಮೃತಪಟ್ಟಿರುವಂಥದ್ದು, ಕುಟುಂಬದಲ್ಲಿ ಪರಿಸ್ಥಿತಿ ಹೇಗಿದೆ ಸರ್? ಅವರು ಕೂಲಿ ಕೆಲಸ ಮಾಡ್ತಾರೆ ಸರ್. ಕೂಲಿ ಕೆಲಸ ಮಾಡ್ಕೊಂಡು ಇದರಲ್ಲಿ ಕಟೌಟ್ರ್ ಮಾಡೋಕ್ಕೆ ಹೋದ್ರು. ಸುಮಾರು 25 ಅಡಿ ಕಟೌಟ್ರ್ ಅದನ್ನು ಏನೋ ಇದನ್ನು ಮಾಡ್ಲಿಕ್ಕೆ ಹೋಗಿ ಮ್ಯಾಗ ಇತ್ತು KBಯಿಂದ ಅದು ಮ್ಯಾಗ ಇದು ಟಚ್ ಆಗಿ ಸುಮಾರು ಒಂದು 3 ಡೇಸ್ ಅವರು 3 ಮಂತ್ ಇವರು 3 ಜನ ಎಲ್ಲ ಡೆತ್ ಆಗಿದ್ದಾರೆ. 2 ಜನ ಮತ್ತು ವಾಪಸ್ ಸೀರಿಯಸ್ ಆಗಿದ್ದಾರೆ. ಹಾಗಾಗಿ ಪಾಪ ಅವರ ಅನುಕೂಲಕ್ಕೆ ಕುಟುಂಬಕ್ಕೆ ಅನುಕೂಲ ಕೊಡ್ಬೇಕಂತಂದು ಇದು ಕುಟುಂಬಸ್ಥರು. ಇನ್ನೂ ಪ್ರತ್ಯಕ್ಷದರ್ಶಿಗಳು ಕೂಡ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಘಟನೆ ಆದಂಥ ಸಂದರ್ಭದಲ್ಲಿ ನೀವೆಲ್ಲ ಇದ್ರಿ, ನೋಡಿದ್ರಿ, ಹೇಗಿತ್ತು ಸರ್ ಆವಾಗಿನ ಪರಿಸ್ಥಿತಿ? ಆ ಯುವಕರು ಎಷ್ಟು ಉತ್ಸಾಹದಲ್ಲಿದ್ದರು? ಆನಂತರ ಘಟನೆ ಆದ ನಂತರ ಏನಾಯ್ತು ಸರ್? ಸರ್, ಘಟನೆ ಆದಮೇಲೆ ಈಗ 11 ಗಂಟೆ 8 ನಿಮಿಷಕ್ಕೆ ಸ್ಟೇಟಸ್ ಇಟ್ಟಾರೆ ಸರ್. 11 ಗಂಟೆ 10 ನಿಮಿಷಕ್ಕೆ ಅವರೆಲ್ಲ ಸತ್ತು ಬಿದ್ದಿದ್ದಾರೆ. ನಾವೆಲ್ಲ ಅವರೆಲ್ಲ ಖುಷಿಯಿಂದ ಅವರ ಹುಚ್ಚು ಅಭಿಮಾನ ಅವರಿಂದ ಏನು ಅವರು ಅಪೇಕ್ಷೆ ಪಟ್ಟಿಲ್ಲ. ಅವರೊಂದು ಹುಚ್ಚು ಅಭಿಮಾನದಿಂದ ಕುಣಿದು ಕುಪ್ಪಳಿಸಿ ತಮ್ಮ ಬರ್ತಡೇ ಆಗಲಿ, ಅವ್ರದ್ದು ಏನು ತಮ್ಮ ಮನೆಯಂದರದಾಗಲಿ ಏನು ಮಾಡೋಲ್ಲ. ಅವ್ರದ್ದೆಲ್ಲ ಡಾಂಬರ್ ಕೆಲಸ ಮಾಡೋದು, ಈ ಥರ ದಿನಗೂಲಿ ಕೆಲಸ ಮಾಡ್ತಾರೆ ಸರ. ಒಬ್ಬೊಬ್ಬರು ಇದ್ದಾರೆ ಸರ. ಆಮೇಲೆ ಅವರು ಏನಾಗೈತೆ ಅಂತಂದ್ರೆ, ಈಗ ಅಭಿಮಾನದಿಂದ ಈ ವಿದ್ಯುತ್ ಸ್ಪರ್ಶ ತಾಗಿ ತೀರ್ಕೊಂಡ್ರು. ಈಗ ಅವರು ತಮ್ಮ ಹೆತ್ತವರು ತಮ್ಮ ನೆಲಗೆ ಬರಕತ್ತಾರ, ಆ ಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೋಸ್ಕರ ನಾವು ನಮ್ಮ ಈ ಸ್ಥಳೀಯರಿಂದಾಗಲಿ ನಮ್ಮಿಂದಾಗಲಿ ಏನು ಆಗ್ರಹ ಮಾಡ್ತೀವಿ ಅಂತಂದರೆ, ಯಶ್ ಅವರು ಇಲ್ಲಿ ಸ್ಥಳಕ್ಕೆ ಧಾವಿಸ್ಕೊಂಡು ತಮ್ಮ ತೀರ್ಕೊಂಡ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ರೀತಿಯೆಲ್ಲ ಆಗಬೇಕು. ಅದೇ ರೀತಿಯಾಗಿ ಸರ್ಕಾರಕ್ಕೆ ಈ ಮೂಲಕ ಏನು ನಾವು ಸ್ಥಳೀಯರು ಮನವಿ ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಏನಂತಂದ್ರೆ ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸ್ಬೇಕು. ದೀಪನ ಆರು ಹೋಗೈತಿ ಮನೆಯೊಳಗೆ, ದೀಪ ಏನು ಕೊಟ್ಟರು ಬರೋಂಗಿಲ್ಲ, ಆದ್ರೆ ಬದುಕು ಕಟ್ಟಬೇಕು, ತಂದೆ ತಾಯಿಯವರ ಬದುಕು ಕಟ್ಟಬೇಕು. ಆ ನಿಟ್ಟಿನೊಳಗೆ ಅವ್ರಿಗೆ ಬದುಕನ್ನು ಕಟ್ಟಲಿಕ್ಕೆ ಒಂದು ಪರಿಹಾರನ ಒದಗಿಸ್ಕೊಡ್ಬೇಕು ಅಂತಂದು ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ಸರ್. ಇದು ಇಲ್ಲಿ ಸ್ಥಳೀಯರು ಹೇಳುವಂಥದ್ದು.
ಏನು 3 ಜನ ಯುವಕರಿದ್ದರು, ಆ ಯುವಕರು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಹಾಗಾಗಿ ಅವರು ಯಶ್ ಅಭಿಮಾನಿಗಳ ಜೊತೆ ಆಗಿದ್ದರು. ಹಾಗಾಗಿ ಆ ಕುಟುಂಬಸ್ಥರು ಒಂದು ಆಕ್ಷೇಪ ಏನಂತಂದರೆ, ಒಂದು ಬೇಡಿಕೆ ಏನಂದರೆ ಯಶ್ ಅವರು ಬರಬೇಕು, ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಂಥದ್ದು. ಅಂದರೆ ಮಾತ್ರ ಆ 3 ಜನ ಮೃತರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರು ಹೇಳುವಂಥದ್ದು. ರೈಟ್, ಧನ್ಯವಾದ ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ.